ನಮಸ್ಕಾರ. ಇವತ್ತಿನ ವಿಷಯ ಚಿಕ್ಕ ಚಿಕ್ಕ ಮಕ್ಳಿಗೂ ಎಷ್ಟೊಂದು ಸ್ಟೇಟಸ್ಸಿನ ಕಲ್ಪನೆ ಇರುತ್ತೆ ಅಂತ. ನನ್ನ ಮಗನ ಬರ್ಡೇ ಆಯಿತು ರೀ, ಹೊರಗಡೆ ಕರ್ಕೊಂಡು ಹೋಗಿದ್ವಿ. ಅಲ್ಲೆಲ್ಲ ಹೋಗಿರೋದ್ರದ್ದೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡಿರ್ತೀವಲ್ಲ, ಅದನ್ನು ನನಗೆ ಹೇಳ್ತಾನೆ, ಯೂಟ್ಯೂಬಲ್ಲಿ ಹಾಕಮ್ಮ, ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಹಾಕಮ್ಮ ಅಂತ. ಯಾಕೆ ಹಾಕಬೇಕು? ಹಾಕಮ್ಮ, ಜನರಿಗೆಲ್ಲ ಗೊತ್ತಾಗಬೇಕಲ್ಲ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ ಚೆನ್ನಾಗಿ ಅಂತ. ಅಲ್ಲ, ಹೇಗೆ ನೋಡಿ, ಬಟ್ಟೆ ಹಾಕ್ಕೋತಾರೆ, ಚೆನ್ನಾಗಿ ಕಾಣ್ತಾ ಇದ್ದೀನಾ ಅಂತ ಕೇಳ್ತಾರೆ. ಸುಮ್ಮನೆ ಹೇಳ್ತೀನಿ, ಜನ್ರೇಷನ್ ಗ್ಯಾಪು ಹೆಂಗೂ ನಾನು ಓಲ್ಡ್ ಆಗಿದ್ದೀನಿ ಅಂತ ಕನ್ಸಿಡರ್ ಮಾಡ್ಕೊಂಡು ಹೇಳ್ತೀನಿ. ನಾನು ಡಿಗ್ರಿಗೆ ಹೋಗುವಾಗ ಸರಿಯಾಗಿ ಚೆನ್ನಾಗಿ ಎಣ್ಣೆ ಹಾಕಿ ಗಟ್ಟಿಯಾಗಿ ಜಡೆ ಹಾಕಿ ಹೋಗ್ತಾಯಿದ್ದೆ. ಬ್ಯೂಟಿ ಪಾರ್ಲರ್ ಅಂದರೆ ಏನು ಅಂತಲೇ ಗೊತ್ತಿಲ್ದಿರ ಇವತ್ತಿಗೂ ಗೊತ್ತಿಲ್ಲ ಬಿಡಿ. ಆದ್ದರಿಂದ ನನ್ನ ಮಗ ಇವಾಗ ಅದನ್ನು 7 ವರ್ಷಕ್ಕೆ ಕೇಳಿದರೆ ನನಗೆ ಶಾಕ್ ಆಗುತ್ತೆ. ಅಯ್ಯಯ್ಯೋ, ಏನು ಬ್ಯೂಟಿ ಕಾನ್ಷಿಯಸ್ ಇವ್ರಿಗೆ, ಏನು ಸ್ಟೇಟಸ್ ಕಾನ್ಷಿಯಸ್ ಇವ್ರಿಗೆ. ಸೊಸೈಟಿನಲ್ಲಿ ಇಷ್ಟೊಂದು ಸ್ಟೇಟಸ್ ಮೇಂಟೈನ್ ಮಾಡ್ತಾರಾ? ಸೋಷಿಯಲ್ ಮೀಡಿಯಾನಲ್ಲಿ ಈ ಮಕ್ಕಳನ್ನ ಯಾಕೆ ಬ್ಯಾನ್ ಮಾಡಿದ್ದಾರೆ ಅಂತ ಗೊತ್ತಾಯ್ತಾ? 7ನೇ ವಯಸ್ಸಿಗೆ ಇಷ್ಟು ಕಾನ್ಷಿಯಸ್ ಇದೆ ಸೊಸೈಟಿನಲ್ಲಿ, ಪಿಯರ್ಸಲ್ಲಿ ಈ ಥರ ಇರಬೇಕು ನಾನು ಅಂತ. ಮೊನ್ನೆ ಒಂದು ಫ್ರೆಂಡಿಗೆ ಫೋನ್ ಮಾಡಿದ್ದೆ. ಅವ್ರು ಹೇಳ್ತಾಯಿದ್ರು, ಅವ್ರ ಮಗಳು ಹೇಳಿದ್ಲಂತೆ, ಅವಳಿಗೂ ಅಷ್ಟೇ 9-10 ಅಷ್ಟೇ. ವಾಟ್ಸಪ್ಪಲ್ಲಿ ಫೋಟೋಸ್ ಎಲ್ಲ ಹಾಕೋದಕ್ಕೆ ಚೆನ್ನಾಗಿ ತೊಗೊಂಡಿದ್ಯಾ, ಸ್ಟೇಟಸ್ಗೆ ಹಾಕೋದಕ್ಕೆ, ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು. ಅಮ್ಮ ಇಲ್ಲ ಅಂದ್ಬಿಟ್ರಂತೆ. ಇಲ್ಲ ಅಂತ ಆದರೆ ನನ್ನ ಬರ್ಡೇನೇ ವೇಸ್ಟ್ ಆಗೋಯ್ತು ಅಂತ. ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ, ಮಕ್ಕಳನ್ನ ಎಲ್ಲಿಂದ ಎಲ್ಲಿಗೆ ಯೋಚನೆ ಮಾಡ್ತಾರೆ ಅಂತ. ಸೋಷಿಯಲ್ ಮೀಡಿಯಾದ ಬಗ್ಗೆ ನನ್ನ ಮಗನಿಗೆ ಇನ್ನೇನೋ ಕಲ್ಪನೆ ಇಲ್ಲ. ಆದರೆ ನಾನು ವೀಡಿಯೋ ಡೈಲಿ ಮಾಡೋದ್ರಿಂದ ಯೂಟ್ಯೂಬ್ ಅನ್ನೋದೊಂದಿದೆ, ಪಬ್ಲಿಕ್ ನೋಡ್ತಾರೆ ಅಂತ ಗೊತ್ತು. ಅದಕ್ಕೆ ಅವ್ನು ನನಗೆ ಯೂಟ್ಯೂಬಲ್ಲಿ ಹಾಕು ಅಂತ ಹೇಳ್ತಾನೆ, ಯಾರೋ ಜನ ನೋಡಬೇಕು ಅಂತ. ಅಂದರೆ ಅವ್ರು ಎಷ್ಟೊಂದು ಕಾನ್ಷಿಯಸ್ ಆಗಿದ್ದಾರೆ ನೋಡ್ರಿ, ಬೇರೆಯವ್ರಿಗೋಸ್ಕರ ಹೇಗೆ ಬದುಕ್ತಾ ಇದ್ದಾರೆ ಅಂತ. ನಾನು ಸರಿಯಾಗಿ ಕೂದಲು ಬಾಚ್ಕೊಳ್ಳುವಾಗ ಕನ್ನಡಿ ಎದುರುಗಡೆ ನಿಂತ್ಕೊಂಡು ಕೂದಲು ಬಾಚ್ಕೊಳ್ಳೋದೇ ದಿನವೇ ಇಲ್ವೋ ಏನೋ. ಇದು ಸರಿ ಇದು ತಪ್ಪು ಅಂತ ಹೇಳ್ತಾ ಇಲ್ಲ, ಜಡ್ಜ್ ಮಾಡೋದಕ್ಕೆ ಹೇಳ್ತಾ ಇಲ್ಲ. ಆದರೆ ಈಗಿನ ಮಕ್ಕಳ ಮೆಂಟಾಲಿಟಿನ ಹೇಳ್ತಾ ಇದ್ದೀನಿ. ನಾವಂತೂ ಖಂಡಿತವಾಗಿಯೂ ಮಕ್ಕಳನ್ನು ಕಂಟ್ರೋಲ್ ಮಾಡಲೇಬೇಕು. ಯಾಕೆ ಕಂಟ್ರೋಲೇ ಮಾಡಬೇಕು ಗೊತ್ತಾ? ಯಾಕಂದರೆ ಅವ್ರಿಗೆ ಇವಾಗ ಡಿಸಿಷನ್ ತೊಗೊಳೋದಕ್ಕೆ ಆಗೋದಿಲ್ಲ. ಅವರಾಗಿ ಡಿಸಿಷನ್ ತೊಗೊಳ್ಳೋವರೆಗೂ ಅವ್ರನ್ನ ಗೈಡು ಮಾಡಬೇಕು, ಕಂಟ್ರೋಲು ಮಾಡಬೇಕು. ಇಲ್ಲಾಂದರೆ ಕತೆ ಹೆಂಗೆ ಅಂತ ಆಗ್ಬಿಡ್ತು. ಅವ್ರು ಆ ಥರ ಕಾನ್ಷಿಯಸ್ಸನ್ನೇ ಇನ್ನೊಬ್ರಿಗೋಸ್ಕರ ಸೆಲೆಬ್ರೇಟ್ ಮಾಡಬೇಕು, ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಕು, ಬೇರೆಯವ್ರು ಜಲಸ್ ಆಗೋ ಥರ ಚೆನ್ನಾಗಿರಬೇಕು. ಈ ಥರ ನಾನು ಇಷ್ಟು ಹೈ ಸ್ಟೇಟಸಲ್ಲಿ ಇದ್ದೀನಿ ಅಂತ ಎಲ್ಲರಿಗೂ ತಿಳಿಬೇಕು. ನಾನು ಏನೇನು ಖರ್ಚು ಮಾಡಿದೆ, ನಾನು ಯಾವ ಥರ ಬಟ್ಟೆ ಹಾಕ್ಕೊಂಡಿದ್ದೀನಿ, ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ 4 ಜನ ನೋಡಬೇಕು, 4 ಜನ ಲೈಕ್ ಮಾಡಬೇಕು. 4 ಅಲ್ಲ, ಎಷ್ಟು ಜಾಸ್ತಿನೋ ಅಷ್ಟು. ಈ ಥರ ಕಲ್ಪನೆ 7 ವರ್ಷದ ಮಕ್ಕಳಿಗಿದೆ. ನನಗೆ ಇಷ್ಟು ವರ್ಷಕ್ಕೆ ಅವನ ತಾಯಿಯಾಗಿ ಆ ಕಲ್ಪನೆಗಿಲ್ಲ. ಹೇಗಂದರೆ ಹಾಗೆ ರೆಡಿಯಾಗಿ ಸಟ್ ಅಂತ ಹೊರಟು ಬಿಡ್ತೀನಿ, ಕಂಫರ್ಟ್ ನೋಡ್ತೀನಿ. ಹೊರತು ಚೆನ್ನಾಗಿ ಕಾಣಬೇಕು, ಸರಿಯಾಗಿ ರೆಡಿ ಆಗಬೇಕು, ಈ ಥರದ ಕಲ್ಪನೆಗಿಲ್ಲ. ಸುಮ್ಮನೆ ಹೇಳ್ತೀನಿ, ಇದೇ ನನ್ನ ಮಗನಿಗೆ ಕೊಡೋದಕ್ಕೆ, ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಚಾಕ್ಲೇಟ್ ಬೇಡ ಅಂತ ಸ್ವೀಟ್ಸ್ ತೊಗೊಂಡೋದ್ವಿ, ಚಿಕ್ಕಿ ಎಲ್ಲ. ಆ ಚಿಕ್ಕಿನ ತೊಗೊಂಡೋಗೋದಕ್ಕೆ ಬ್ಯಾಗು, ಪೇಪರ್ ಬ್ಯಾಗ್ ತೊಗೊಂಡೆ. ಯಾವ ಬ್ಯಾಗ್ ತೊಗೊಂಡ್ರೆ ಏನಪ್ಪ ಅಂತ ಡಿಸ್ಪೋಸಬಲ್ ಪೇಪರ್ ಬ್ಯಾಗ್ ತೊಗೊಂಡೆ. ಅವನು ನನಗೆ ಕೇಳ್ತಾನೆ, ಈ ಥರ ಗಲೀಜಾಗಿರೋ ಪೇಪರ್ ಬ್ಯಾಗ್, ಡಿಸ್ಪೋಸಬಲ್ ಬ್ಯಾಗ್ ತೊಗೊಂಡಿದ್ಯಾ, ಯಾಕೆ ಮನೆಯಲ್ಲಿ ಒಂದೇ ಒಂದು ಚೆನ್ನಾಗಿರೋ ಬ್ಯಾಗ್ ಇಲ್ವಾ ಅಮ್ಮ ಅಂತ. ನಾನು ಇವಾಗ ಫ್ಯೂ ಮಂತ್ಸ್ ಬ್ಯಾಕ್ ಅಂಗಡಿಗೆ ಹೋಗಿದ್ದೆ ಸ್ಲಿಂಗ್ ಬ್ಯಾಗ್ ತೊಗೊಳ್ಳೋದಕ್ಕೆ. ನೋಡೋದಕ್ಕೆ ಚೆನ್ನಾಗಿರೋ ಬ್ಯಾಗೂ ಇತ್ತು, ಮತ್ತು ನನ್ನ ಯುಟಿಲಿಟೀಸ್ಗೆ, ಅವಶ್ಯಕತೆಗೆ ಬೇಕಾಗಿರುವಂಥ ಬ್ಯಾಗೂ ಇತ್ತು. ಅದೇ ನೋಡೋದಕ್ಕೆ ಚೆನ್ನಾಗಿಲ್ಲ. ಆದರೆ ನನಗೆ ಯಾವ್ದು ಕಂಫರ್ಟೇಬಲ್ ಆಗಿರುತ್ತೋ, ಎಷ್ಟು ಬೇಕೋ ಅಷ್ಟು ಪಾಕೆಟ್ಸ್ ಇದೆಯೋ ಆ ಥರದ್ದು ನೋಡಿ ತೊಗೊಂಡು ಬಂದೆ. ಈ ನನ್ನ ಮಗ ಒಂದು ಬ್ಯಾಗಿಗೆ, ಕ್ಯಾರಿ ಬ್ಯಾಗಿಗೆ ಹೇಳ್ತಾನ್ರಿ, ಎಲ್ಲಿಗೆ ಬಂದ್ರಿ ನಮ್ಮ ಕತೆ ನೋಡಿ. ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿರೋದು ಪಕ್ಕಾ ಸರಿನೇ. ಮಕ್ಕಳಿಗೆ ಬೇರೆಯವ್ರು ಲೈಕ್ ಮಾಡಬೇಕು ಅಂತ ಬದುಕೋದು, ಬೇರೆಯವ್ರಿಗೋಸ್ಕರ ಬದುಕೋದು, ಶೋ ಆಫ್ ಮಾಡೋದಕ್ಕೆ ಅಂತ ಬಟ್ಟೆ ಹಾಕ್ಕೊಳ್ಳೋದು, ಈ ಥರದ್ದೆಲ್ಲ ಕಾನ್ಷಿಯಸ್ ಬರಬಾರ್ದು. ಅವರಿನ್ನೂ ಚಿಕ್ಕ ಮಕ್ಕಳು. ಅದರ ಪ್ರೆಷರ್ ಇದೆಯಲ್ಲ, ಅದನ್ನು ಹ್ಯಾಂಡ್ಲ್ ಮಾಡುವಷ್ಟು ಇಮೋಷ್ನಲ್ ಸ್ಟೆಬಿಲಿಟಿ ಮಕ್ಕಳಿಗೆ ಇರೋದಿಲ್ಲ. ಯಾರೊಬ್ಬರು ಚೆನ್ನಾಗಿ ಕಂಡ್ರು, ತುಂಬ ಲೈಕ್ಸ್ ಬಂತು ಅಂದರೆ ಓಕೆ, ಬರಲಿಲ್ಲ ಅಂದರೆ, ಚೆನ್ನಾಗಿ ಲೈಕ್ಸ್ ಬರಬೇಕು ಅಂತ ಇವರು ಏನೇನೋ ಥರ ಬಟ್ಟೆ ಹಾಕ್ಕೊಂಡ್ರೆ, ಈ ಥರದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ. ಆದ್ದರಿಂದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಖಂಡಿತವಾಗಿಯೂ ಬ್ಯಾನ್ ಆಗಬೇಕು. ಮಕ್ಕಳು ನೋಡಲೇಬಾರ್ದು. ನನಗಂತೂ ಖಂಡಿತವಾಗಿಯೂ ಗಂಭೀರವಾಗಿ ಭಯ ಆಯಿತು.
ಆದ್ದರಿಂದ ನಿಮ್ಮ ಮನೆಯಲ್ಲೂ ಮಕ್ಕಳಿಗೆಲ್ಲ ಬೈ ಮಿಸ್ಟೇಕ್ ಬೈ ಚಾನ್ಸ್ ಏನಾದರೂ ಸೋಷಿಯಲ್ ಮೀಡಿಯಾದನ್ನು ನಿಮ್ಮ ಫೋನಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಕೊಡಲೇಬೇಡಿ. ಬ್ಯಾನ್ ಮಾಡಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿಬಿಡೋದು. ನಾನಂತೂ ಹಾಗೆ ಹೇಳಿದ್ದೀನಿ, ಕೊಟ್ಟು ತೊಗೊಂಡು ಹೋಗ್ತಾರೆ ಬಿಡಿ, ಇಟ್ ಇಸ್ ನಾಟ್ ಅಲೋಡ್. ಅದೇ ಕರೆಕ್ಟು. ಸೋಷಿಯಲ್ ಮೀಡಿಯಾ ಪಬ್ಲಿಕ್ ಒಪಿನಿಯನ್ನು ಪಿಯರ್ಸ್ಗಳ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಈ ಥರದ್ದು ಮಕ್ಕಳಿಗೆ ಬೇಡವೇ ಬೇಡ. ಇವತ್ತಿನ ನನ್ನ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಹೇಳಿದ್ದೀನಿ. ನಿಮ್ಮದು ಎಕ್ಸ್ಪೀರಿಯನ್ಸ್ ಇದ್ದರೆ ಕಾಮೆಂಟ್ಗಳಲ್ಲಿ ನನಗೂ ಹಂಚ್ಕೊಳ್ಳಿ, ಗೊತ್ತಾಗುತ್ತೆ. ಓಕೆನಾ?